ಹಲೋ ಫ್ರೆಂಡ್ಸ್, ಚಳಿಗೆ ಬಿಸಿ ಬಿಸಿ ಟೀ ಕುಡಿತಾ ಇವತ್ತೊಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಬಟಾಣಿ ತಗೊಂಡಿದ್ದೀನಿ. ಇವತ್ತು ಬಟಾಣಿ ಸೀಸನ್ ಕಮ್ಮಿ ಇರೋದ್ರಿಂದ ತೆಗೆದಿಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ನಾನಿಲ್ಲಿ 1 ಸ್ಪೂನ್ ಸೋಂಪು, 5 ಲವಂಗ, 2 ಪೀಸ್ ಚಕ್ಕೆ, 1 ಪಲಾವ್ ಎಲೆ ಮತ್ತು ಸಣ್ಣ ಕಟ್ ಮಾಡಿರೋ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು. ಸಿಂಪಲಾಗಿ ಯಾವ ರೀತಿ ಮಾಡೋದು ತೋರ್ಸೋಣ. ಫಸ್ಟ್ ಇಲ್ಲೊಂದು ಪಾನ್ ತಗೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯ್ದ್ಮೇಲೆ ನೋಡಿ, ನಾವೇನು ತಗೊಂಡಿರ್ತೀವಲ್ಲ ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕೋಣ. ಅದು ನೋಡಿ, ಅದೆಲ್ಲ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋದು ಹಸಿಮೆಣಸಿನ್ಕಾಯಿ ಹಾಕೋಣ. ಅದು ಖಾರ ಬಿಟ್ಕೋಬೇಕು. ಆಮೇಲೆ ಕರಿಬೇವು, ಈರುಳ್ಳಿ ಹಾಕೋಣ. ನೋಡಿ, ಇದಕ್ಕೆ ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇಷ್ಟೇ ಬೆಂದರೆ ಸಾಕು. ಈರುಳ್ಳಿ ಜಾಸ್ತಿ ಬೆಂದರೆ ಅದು ಚೆನ್ನಾಗಿರಲ್ಲ. ಇಷ್ಟು ಬೆಂದಮೇಲೆ ನಾವೇನು ತಗೊಂಡಿರ್ತೀವಲ್ಲ ಬಟಾಣಿ, ಇದು ಹಾಕೋಣ. ಬಿಸಿಗೆ ಉಪ್ಪು ಹಾಕೋಣ. ಒಂದು 2 ಸ್ಪೂನಷ್ಟು ನೀರು ಏನ, ಯಾಕಂದರೆ ಅದು ಬಟಾಣಿ ಬೇಯಬೇಕು. ಸ್ವಲ್ಪ ಬೆಂದರೆ ಸಾಕು. ಇಲ್ಲ ಎಣ್ಣೆನಲ್ಲೇ ಬೇಯುತ್ತೆ ಫ್ರೆಂಡ್ಸ್. ನೀರು ಬೇಕಂದರೆ ನೀವು ಉಯ್ಕೋಬೋದು. ನಾನಿಲ್ಲಿ ನೀರು ಉಯ್ಲಿಲ್ಲ, ಬೇಡ. ಎಣ್ಣೆನಲ್ಲೇ ನೋಡಿ, ಎಣ್ಣೆ ಜಾಸ್ತಿ ಇದೆ, ಎಣ್ಣೆನಲ್ಲೇ ಬೇಯಿಸುತ್ತೆ. ಸ್ವಲ್ಪ ಮುಚ್ಚಿದ್ರೆ ಸಾಕು. ಈಗ ಇದಕ್ಕೆ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ, ಚಿಟಿಕೆ ಅರಿಶಿನ ಹಾಕೋಣ. ಅರಿಶಿನ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ತಡೆ ಹಿಡ್ಕೊಬಿಡ್ತದೆ. ಸೊ ನೀವು ಅವಾಗ ಹಿಂಗೆ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಅದು ಬೇಯ್ಕೊಳ್ತದೆ. ಲೋ ಫ್ಲೇಮಲ್ಲಿ ಇಡೋಣ. ನಾವು ಎಣ್ಣೆನೇ ಜಾಸ್ತಿ ಹಾಕಿರೋದ್ರಿಂದ ನೀರು ಉಯ್ಯೋ ಅವಶ್ಯಕತೆ ಬೇಕಾಗಿಲ್ಲ. ನಾವು ಎಣ್ಣೆ ಕಮ್ಮಿ ಆದರೆ ನೀರು ಸ್ವಲ್ಪ ಚಿಮ್ಕಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಬಟಾಣಿ ಬೆಂದೋಗಿದೆ. ಹಸಿ ಬಟಾಣಿ ಅಲ್ವಾ, ಸೊ ಬೇಗ ಬೇಯುತ್ತೆ. ಈಗ ಇಷ್ಟ ಆದಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನು ಮೆಣಸು ಪುಡಿ. ಇಷ್ಟಾದಮೇಲೆ ಅನ್ನ, ನಾವು ಬಿಸಿ ಬಿಸಿ ಅನ್ನ ಮಾಡಿಟ್ಟಿರ್ತೀವಲ್ಲ ಅದನ್ನು ಕಲಸೋಣ. ಅರ್ಧ ನಿಂಬೆಹಣ್ಣು, ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಬೇಕಂದರೆ ಗೋಡಂಬಿ ಹಾಕ್ಕೋಬೋದು.
ಕಲಸಿದ್ರೆ ರುಚಿ ರುಚಿಯಾದ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋ ಬಟಾಣಿ ರೈಸ್. ನೀವು ಏನನ್ನ ಇಕ್ಕೊಂಡು ಕರ್ಕೋಬೋದು. ನಾನು ಬಟಾಣಿ ಹಾಕಿರೋದ್ರಿಂದ ಬಟಾಣಿ ರೈಸ್ ಅಂತ ಹೇಳಿದ್ದೀನಿ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಬಟಾಣಿ ರೈಸ್. ಸೊ ಮಕ್ಕಳಿಗೆ ಈಸಿಯಾಗಿ ಟಿಫನ್ ಬಾಕ್ಸ್ಗೆ ಕಟ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಟಿಫನ್ ಬಾಕ್ಸ್ಗೆ ಕಟ್ಟಿದ್ದಾಯಿತು. ಸೊ ಹೇಗಿದೆ ಬಟಾಣಿ ರೈಸ್, ಸಿಂಪಲ್ ರೈಸ್? ಇಷ್ಟ ಆಯಿತಾ? ಇಷ್ಟ ಆದರೆ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಇದೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಈ ಥರ ಸಿಂಪಲ್ ರೆಸಿಪಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಬಾಯ್.